ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಹೊಸದೇನಲ್ಲ, ಪಾಲಕ್ ಪನ್ನೀರ್ ಆಲ್ರೆಡಿ ಮಾಡಿದ್ದೆ. ಅದೇ ಥರ ಇದಕ್ಕೆ ಒಂದು ಇನೋವೇಷನ್ ಥರ ಮಾಡಿದ್ದೀನಿ. ಇದಕ್ಕೆ ಏನಪ್ಪ ಹೊಸದು ಅಂದರೆ ಆಲೂಗೆಡ್ಡೆ ಮಿಕ್ಸ್ ಮಾಡಿದ್ದೀನಿ. ಸೊ ಪಾಲಕ್ ಪನ್ನೀರ್ ಆಲೂಗೆಡ್ಡೆ ಮೂರು ಸೇರಿ ಮಾಡಿರೋ ರೆಸಿಪಿ ತುಂಬಾ ಟೇಸ್ಟಿಯಾಗುತ್ತೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು. ಮನೇಲಿ ಏನಾದರೂ ಪಾಲಕ್ ಸೊಪ್ಪು ತಂದಿದ್ರೆ ಏನಪ್ಪ ಬರೀ ಪಲ್ಯ ಮಾಡ್ಕೊಳ್ಳೋದು ಅಂತಿದ್ರೆ ನೀವು ಪನ್ನೀರ್ ಹೆಂಗಿದ್ರು ಮನೇಲಿ ಮಾಡ್ಕೋಬೋದು. ಇಲ್ಲಾಂದರೆ ಮಾರ್ಕೆಟಲ್ಲೂ ಸಿಗುತ್ತೆ. ನಂದಿನಿ ಪನ್ನೀರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ತಂದ್ಕೊಂಡು ಮಾಡ್ಕೋಬೋದು. ತುಂಬಾ ಈಸಿ ಇದು ಮಾಡೋದು. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ. ಬಿಸಿನೀರಿಗೆ ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಕುಕ್ ಮಾಡ್ಕೊಂಡಿದ್ದೀನಿ. ತುಂಬ ಬೇಯಿಸ್ಕೊಳ್ಳೋಕೆ ಹೋಗ್ಬಿಟ್ಟು ಸ್ವಲ್ಪ ಕುಕ್ ಮಾಡಿದ್ರೆ ಸಾಕು. ಮತ್ತು ಇಲ್ಲಿ ಪನ್ನೀರ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಈ ಹಸಿಮೆಣಸನ್ನ ಈ ಸೊಪ್ಪಿನ ಜೊತೆಗೇ ನಾನು ಕುಕ್ ಮಾಡ್ಕೊಂಡಿದ್ದೆ. ಪಾಲಕ್ ಸೊಪ್ಪು ನೀವು ಯಾವಾಗ ಕುಕ್ ಮಾಡ್ಕೊಳ್ತೀರೋ ಆವಾಗ ಒಂದೆರಡು ಹಸಿಮೆಣಸು ಹಾಕ್ಕೊಳ್ಳಿ, ಖಾರಕ್ಕೆ ಬೇಕಾದರೆ. ಇಲ್ಲಾಂದರೆ ನೀವು ಖಾರದ ಪುಡಿನಾದರೂ ಹಾಕೋಬೋದು. ಹಸಿಮೆಣಸು ಹಾಕೊಂಡ್ರೆ ಅದು ಕಲರ್ ಹಾಗೆ ಫುಲ್ ಗ್ರೀನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಹಸಿಮೆಣಸು ಹಾಕ್ಕೊಂಡು ಮಾಡ್ಬೋದು. ಇವಾಗ ಇದನ್ನೆಲ್ಲ ಕುಕ್ ಮಾಡ್ಕೊಂಡಿದ್ದೆ ಅಲ್ವಾ, ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸು. ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಇಟ್ಕೊಂಡಿದ್ದೆ. ಆ ನೀರು ಸಮೇತ ನಾನಿವಾಗ ಮಿಕ್ಸಿ ಮಾಡ್ಕೊಳ್ತೀನಿ. ಅದೇ ಸೊಪ್ಪು ತಣ್ಣಗಾಗಲಿ ಅಂತ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ನಲ್ವ, ಅದನ್ನೇ ಸೊಪ್ಪು ಮತ್ತು ಇಲ್ಲಿ ಹಸಿಮೆಣಸು 2 ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ಗರಂ ಮಸಾಲ ಪುಡಿ ಎಲ್ಲ ಏನೂ ಹಾಕ್ತಿಲ್ಲ. ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜದ ಪೌಡ್ರ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಮತ್ತೆಲ್ಲ ಏನೂ ಹಾಕ್ತಾಯಿಲ್ಲ. ನೀವು ಬೇಕಿದ್ರೆ ಗೋಡಂಬಿ ಎಲ್ಲ ಹಾಕೋಬೋದು, ಸ್ವಲ್ಪ ಕ್ರೀಮಿಯಾಗಿ ಬರುತ್ತೆ. ಅದು ಮಿಕ್ಸಿ ಆಗೋಷ್ಟೊತ್ತಿಗೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಕುಕ್ಕಿಂಗಿಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಹಾಕಿಬಿಟ್ಟು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಪನ್ನೀರು, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡ್ರೆ ಅದೊಂದು ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಹಾಗೇ ಡೈರೆಕ್ಟಾಗಿ ಏನಾದರೂ ಮಸಾಲೆಗೆ ಹಾಕೋಬೋದು. ಈ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಇದೇ ಆಯಿಲಿಗೆ ಮತ್ತೆ ನಾನು ಪೊಟ್ಯಾಟೊ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಆ ಪೊಟ್ಯಾಟೋನ ಆಲ್ರೆಡಿ ನಾನು ಕುಕ್ ಮಾಡಿದ್ದೀನಿ. ತುಂಬ ಕುಕ್ ಮಾಡೋಕ್ಕೆ ಹೋಗ್ಬಿಡಿ, ಅದು ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಸ್ವಲ್ಪ ಆದರೆ ಅದು ಕುಕ್ ಆಗಿದೆ ಅಂತ ಗೊತ್ತಾಗುತ್ತಲ್ವ, ಆವಾಗಲೇ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೈ ಆಗುತ್ತಲ್ಲ ಆವಾಗ ಇನ್ನೂ ಕುಕ್ ಆಗುತ್ತೆ. ಸೊ ಫುಲ್ ಅದೇ ಹಿಂಗೆ ಟಾಸ್ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ನಾನು ಮಾಡಿರೋ ಸ್ವಲ್ಪ ಜಾಸ್ತಿ ಕುಕ್ ಆಗಿಬಿಟ್ಟಿದೆ. ಜಾಸ್ತಿ ಅಂದರೆ ನಾರ್ಮಲ್ ಕುಕ್ಕೇ ಆಗಿದೆ, ಸಾಕು ಅನಿಸುತ್ತೆ. ನೀವು ಸ್ವಲ್ಪ ಗಟ್ಟಿ ಇಟ್ಕೊಂಡ್ರು ಓಕೆನೇ. ಫ್ರೈ ಮಾಡೋಕ್ಕೆಲ್ಲ ಚೆನ್ನಾಗಾಗುತ್ತೆ. ಫ್ರೈ ಆದರೆ ತುಂಬ ಟೇಸ್ಟ್ ಅನಿಸುತ್ತೆ. ಅದು ಫ್ರೈ ಆದಮೇಲೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡು, ಅಗೇನ್ ಕೊಕೊನಟ್ ಆಯಿಲೇ ಯೂಸ್ ಮಾಡ್ತಿದ್ದೀನಿ. ಒಂದು ಬೇಲಿ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಹಾಕ್ತಾರೆ. 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಡ, ಇಷ್ಟೇ. ಈರುಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು. ಅಂದರೆ ಅದು ಸ್ವಲ್ಪ ಹಸಿ ಫ್ಲೇವರ್ ಎಲ್ಲ ಇರಬಾರ್ದು. ಆ ಥರ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಏನಪ್ಪ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನಾನಿಲ್ಲಿ ಈರುಳ್ಳಿ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ, ನಿಮಗೆ ಬೇಕು ಅನಿಸಿದ್ರೆ ಅರಿಶಿನ ಪುಡಿ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವೆಲ್ಲ ಅಡುಗೆಗೂ ಅರಿಶಿನ ಪುಡಿ ಹಾಕ್ತೀವಿ. ಸೊ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇದು ಮಿಕ್ಸಿ ಮಾಡ್ಕೊಂಡಿದ್ದಲ್ವ, ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಮಿಕ್ಸಿ ಮಾಡ್ಕೊಂಡಿದ್ದೆ. ನೋಡಿ ಎಂಥ ಕಲರ್ ಬಂದಿದೆ, ಸಖತ್ ಕಲರ್ ಇದೆ. ಯಾವ ಕಲರ್ ಪೌಡ್ರ್ ಎಂಥದ್ದು ಹಾಕೋದು ಬೇಡ, ಅಷ್ಟು ಕಲರ್ ಬಂದಿದೆ. ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸು ಅದ್ರದ್ದೇ ಕಲರ್ ಇದು. ಹಸಿಮೆಣಸು ಏನು ಜಾಸ್ತಿ ಇಲ್ಲ, ಬರೀ 2 ಹಸಿಮೆಣಸು ಹಾಕಿದ್ದೆ. ಮತ್ತು ಪಾಲಕ್ ಸೊಪ್ಪಿಂದ ಫುಲ್ ಕಲರು. ಪಾಲಕ್ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ಪಾಲಕ್ ಸೊಪ್ಪು ಕುಕ್ ಮಾಡಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಇದನ್ನೇನು ತುಂಬ ಕುದಿಸ್ಕೊಳ್ಳೋದೇ ಇಲ್ಲ, ಏನೂ ಬೇಡ. ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಹಸಿ ಫ್ಲೇವರ್ ಎಲ್ಲ ಅದು ಕುಕ್ ಮಾಡಿರೋದ್ರಿಂದ ಹೋಗಿರುತ್ತೆ. 1-2 ನಿಮಿಷ ಕುಕ್ ಮಾಡಿದ್ರೆ ಸಾಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಬೇಕು, ತುಂಬ ಎಲ್ಲ ಏನೂ ಬೇಡ. ಒಂದು 1-2 ನಿಮಿಷ ಪ್ಲೇಟ್ ಮುಚ್ಕೊಂಡು ಕುಕ್ ಮಾಡ್ಕೊತೀನಿ ನಾನು. 1-2 ನಿಮಿಷ ಕುಕ್ ಆದರೆ ಸಾಕು. ನೋಡಿ ಈ ಥರ ಕುದೀತಾ ಇದೆ, ಇಷ್ಟು ಕುದ್ರೆ ಸಾಕು. ನಿಮ್ಗೇನಾದರೂ ಹಸಿ ಫ್ಲೇವರ್ ಅನಿಸಿದ್ರೆ ಬೇಕಿದ್ರೆ ಜಾಸ್ತಿ ಕುದಿಸ್ಕೊಂಡ್ರೆ ಸಾಕು. ನೀವು ಫಸ್ಟಿಗೆ ಅಂದರೆ ಎಲೆನ ಕುಕ್ ಮಾಡ್ಕೊಂಡಿರ್ತಿರಲ್ಲ, ಸೊ ಕುದಿಸ್ಕೊಳ್ಳೋದು ಬೇಡ. ಇವಾಗ ಫ್ರೈ ಮಾಡ್ಕೊಂಡಿರೋದನ್ನ ಪನ್ನೀರ್ ಹಾಕ್ತಾಯಿದ್ದೀನಿ. ಫಸ್ಟು ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಪನ್ನೀರ್ ಏನು ಸ್ಮ್ಯಾಶ್ ಎಲ್ಲ ಏನೂ ಆಗೋದಿಲ್ಲ, ಅದು ಗಟ್ಟಿ ಇರುತ್ತೆ. ಪೊಟ್ಯಾಟೊ ಹಂಗಲ್ಲ, ನೀವು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಫುಲ್ ಎಲ್ಲ ಸ್ಮ್ಯಾಶ್ ಆಗಿ ಇದು ಆಗಿಬಿಡುತ್ತೆ, ಅದಕ್ಕೆ ಕರ್ಗೋಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆನ ನಾನು ಕುಕ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಆಮೇಲೆ ಹಾಕ್ತಿದ್ದೀನಿ. ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಹೆಚ್ಚಿಗೆ ಮಸಾಲೆ ಏನೂ ಇಲ್ಲ. ಚಪಾತಿ ರೈಸ್ಗೆಲ್ಲ ಸಖತ್ ಒಳ್ಳೆ ಕಾಂಬಿನೇಷನು. ಬೆಳಗ್ಗೆ ಏನಾದರೂ ಚಪಾತಿ ಜೊತೆಗೆ ಏನಪ್ಪ ಮಾಡೋದು ಸೈಡ್ ಡಿಶ್ ಅಂತ ಅನಿಸ್ತಾ ಇದ್ದರೆ, ಅಥವಾ ತಿಂಡಿಗೆ ಏನಾದರೂ ಸೈಡ್ ಡಿಶ್ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೈಮು ಹಿಡಿಯೋದಿಲ್ಲ, ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ. 1-2-3 ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ಇದು ಇವಾಗ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಅಂದರೆ ಅದೆಲ್ಲ ಮಸಾಲೆ ಎಲ್ಲ ಹೀರ್ಕೊಳ್ಳಿ
ಅಂತ ಒಂದು 2 ನಿಮಿಷ ಲೋವರ್ ಫ್ಲೇಮಲ್ಲಿ ಕುದಿಸ್ಕೊತೀನಿ. ನಾನು ಇದು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಜಾಸ್ತಿ ಗ್ರೇವಿ ಬೇಕಂದರೆ ನೀರು ಹಾಕ್ಕೊಂಡು ಕುದಿಸ್ಕೋಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಕಸೂರಿ ಮೇಥಿ, ಇದು ಮೇನ್ ಇಂಗ್ರೀಡಿಯೆಂಟು. ಕಸೂರಿ ಮೇಥಿನ ಹಾಕಲೇಬೇಕು. ಈ ನಾರ್ತ್ ಇಂಡಿಯನ್ ಯಾವುದೇ ರೀತಿ ಗ್ರೇವಿ ಮಾಡಿದ್ರು ಅದಕ್ಕೆ ಕಸೂರಿ ಮೇಥಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಕಸೂರಿ ಮೇಥಿ ಹಾಕಿದ್ದೀನಿ. ಇದು ಇವಾಗ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ನನ್ನೆಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್.